ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕೆಸುವಿನ ಗಡ್ಡೆಯಿಂದ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಳೆ ಹಾಕಿದೆ ಬರೀ ತೆಂಗಿನಕಾಯಿಗೆ ಮಸಾಲೆ ಹಾಕಿ ಮಾಡೋದು. ಇಲ್ಲಿ ಸ್ವಲ್ಪ ಕೆಸುವಿನ ಗಡ್ಡೆ ಇಟ್ಕೊಂಡಿದ್ದೀನಿ, ಇದ್ರದ್ದು ಹುಳಿ ಮಾಡ್ತಾಯಿದ್ದೀನಿ. ಇವತ್ತು ಇದಕ್ಕೆ ತಮಿಳಲ್ಲಿ ಸೇಂಬು ಕೆಳಂಗು ಅಂತ ಹೇಳ್ತಾರೆ. ಇದನ್ನೀಗ ಬೇಯಿಸಬೇಕು. ಸ್ವಲ್ಪ ಲೋಳೆ ಇರುತ್ತೆ ಒಳಗೆ. ಆಮೇಲೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೇಯಿಸಿ ಆದಮೇಲೆ ನೋಡಿ, ನಾನೀಗ ತೊಳೆದಿಟ್ಟಿದ್ದೀನಿ. ಈಗ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಅಥವಾ 2 ವಿಷಲ್ ಬಂದರೆ ಸಾಕು, ಬೇಗ ಬೇಯುತ್ತೆ ಇದು ಆಲೂಗಡ್ಡೆ ಥರ. ಬಾಣಲೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮಾಮೂಲು ನಾವು ಹುಡಿಗೆ ಏನು ಮಸಾಲೆ ಹುರಿತೀವಲ್ಲ ಅದೇ ಮಸಾಲೆನೇ ಹಾಕ್ಕೋಬೇಕು. 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನು ಜೀರಿಗೆ, ಮೆಂತೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. 2 ಒಣಮೆಣಸು ತುಂಡು ಮಾಡಿ ಹಾಕ್ಕೊಳ್ಳಿ. ಈಗ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಕೆಂಪಾಗಿದೆ. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡಿ. ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುಂಡುಗಳನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಹುರಿದ ಮಸಾಲೆನೂ ಹಾಕ್ಕೊಂಡು ಹರ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಒಂದ್ಸಲ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ತಣ್ಣಗೆ ಹರ್ಕೋಬೇಕು. ನೋಡಿ, ಹರ್ಕೊಂಡಿದ್ದೀನಿ ನಾನು. ಬೆಂದಿರುವ ಕೆಸುವಿನ ಗಡ್ಡೆಗಳು ಸ್ವಲ್ಪ ಲೋಳೆ ಆಗಿರುತ್ತೆ, ಹೀಗಾಗಿ ಎಣ್ಣೆಲೆ ಹುರ್ಕೋಬೇಕಾಗುತ್ತೆ. ನಾನು ಇವತ್ತು ಹುಳಿಯನ್ನು ಬಾಣಲೆಲೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮೊದಲು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. 1 ಒಣಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ಕರಿಬೇವನ್ನು ಈಗಲೇ ಬೇಕಾದ್ರೂ ನೀವು ಹಾಕ್ಕೋಬೋದು, ನಾನು ಹಾಕೋತಾ ಇಲ್ಲ. ಹುಳಿ ಕುದಿಯುವಾಗ ಕರಿಬೇವನ್ನೆಲ್ಲ ಹಾಕೋತೀನಿ. ಗಡ್ಡೆಗಳನ್ನು ಬೇಕಾದ್ರೆ ನೀವು ತುಂಡು ಮಾಡ್ಕೋಬೋದು, 2 ಭಾಗ ಮಾಡಿನ ಹಾಕ್ಕೋಬೋದು, ಇಡಿಯಾಗಿನೂ ಹಾಕ್ಕೋಬೋದು. ಹೋಳ್ಗಡೆ ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ಗಡ್ಡೆನ 2 ಪೀಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಹುಳಿಯನ್ನು. ಸ್ವಲ್ಪ ಒಂದು ನಿಮಿಷ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದಾನೆ. ಈಗ ಹುಣಸೆ ರಸ ಒಂದು ಅರ್ಧ ಬಟ್ಲಷ್ಟಿದೆ, ಅದು ಹಾಕ್ಕೊತಾ ಇದ್ದಾನೆ. ಇದು ಹುಣಸೆ ರಸ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದಾನೆ. ಉಪ್ಪು ಒಂದು 1/4 ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಇದು ಒಂದು ಕುದಿ ಬರುವಾಗ ನಾವು ಹರ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡ್ಬಿಟ್ಟೋಣ. ನೀರು ಸ್ವಲ್ಪ ಕಮ್ಮಿ ಆದರೆ ನೀವು ಹಾಕ್ಕೋಬೋದು. ಮತ್ತೆ ಇದು ಒಂದು ಸಲ ಕುದಿ ಬರಲಿ. ಒಂದು 3ರಿಂದ 4 ನಿಮಿಷ ಬಿಟ್ಬಿಡಿ, ಹಾಗೆಯೇ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ. ನೋಡಿ, ಮಸಾಲೆ ಸ್ವಲ್ಪ ದಪ್ಪ ಆದಂಗೆ ಅನ್ನಿಸ್ತು. ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೇನೆ. ಈಗ ಒಂದು 4 ಕರಿಬೇವು ಹೆಸರು ಹಾಕ್ಕೊತಾ ಇದ್ದೇನೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕೆಸುವಿನ ಗಡ್ಡೆ ಹುಳಿ ರೆಡಿಯಾಗಿದೆ. ಏನು ಘಮ 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 ಪರಿಮಳ ಬರ್ತಾ ಇದೆ. ಇದಕ್ಕೆ ಯೂಶ್ವಲಿ ನಾವು ಬೇಳೆ ಹಾಕಲ್ಲ, ಬರೀ ತೆಂಗಿನಕಾಯಿ ಮಸಾಲೆ ಅರ್ದು ಮಾತ್ರ ಮಾಡೋದು. ನೋಡಿ, ಆಲೂಗಡ್ಡೆ ಹೋಳು ಥರ ಇರುತ್ತೆ ಇದು. ಕೆಸುವಿನ ಗಡ್ಡೆಯ ಹುಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.